ಫೈನಲಿ ವಾಟ್ಸಪ್ ಮೆಸೆಂಜರ್ಗೆ ಹೆವಿ ಟಕ್ಕರ್ ಕೊಡೋಕ್ಕೆ ಮೇಡ್ ಇನ್ ಇಂಡಿಯಾ ಅರಟೆ ಅನ್ನುವಂಥ ಅಪ್ಲಿಕೇಶನ್ ನಂಬರ್ 1 ಟ್ರೆಂಡಿಂಗ್ ಇದೆ. ಸೊ ನಿಜವಾಗ್ಲೂ ವಾಟ್ಸಪ್ಗಿಂತ ಇದು ತುಂಬ ಯೂಸ್ಫುಲ್ ಇದೆಯಾ, ಇದರಲ್ಲಿ ಏನು ಡಿಫ್ರೆಂಟ್ ಫೀಚರ್ಸ್ಗಳಿದೆ ಮತ್ತು ವಾಟ್ಸಪ್ಗಿಂತ ಸೆಕ್ಯೂರ್ ಆಗಿದೆಯಾ, ಮತ್ತು ಏನಕ್ಕೆ 2021 ಲಾಂಚ್ ಆಗಿರುವಂಥ ಈ ಅಪ್ಲಿಕೇಶನು ಇವಾಗ ಗೌರ್ಮೆಂಟ್ ಇದನ್ನು ಪುಷ್ ಮಾಡಿಬಿಟ್ಟು ಏನಕ್ಕೆ ಇದು ಇವಾಗ ಟ್ರೆಂಡಿಂಗಲ್ಲಿ ಬಂತು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದಿರೋ ಟೆಕಿ ಸೋಮ್ಸ್ ಕನ್ನಡ. ನೀವು ಈ ರೀತಿಯಾಗಿ ಆನೆಸ್ಟ್ ಇನ್ ಡೆಪ್ತ್ ಮತ್ತು ಟ್ರೆಂಡಿಂಗ್ ನ್ಯೂಸ್ಗಳು, ಅಪ್ಡೇಟ್ಸ್ಗಳು, ಟೆಕ್ನಾಲಜಿನ ಜಾಸ್ತಿ ಮಾಡೋಕ್ಕೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಅರಟ್ಟೈ ಈ ಹೆಸರು ಕೇಳೋಕೆ ಸ್ವಲ್ಪ ಯುನೀಕ್ ಹೆಸರು ಅಂತ ಅನ್ಸುತ್ತೆ. ಆಕ್ಚುಲಿ ಇದೊಂದು ಝೋಹೋ ಕಾರ್ಪೊರೇಷನ್ ಅಂತ ಒಂದು ಕಂಪನಿ ಇದೆ. ಸೊ ಇವರು ಮಲ್ಟಿಪಲ್ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ಮೈಕ್ರೋಸಾಫ್ಟ್ ಜೊತೆ ಎಲ್ಲ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಸೊ ಇವರು ಉಲ್ಲಾ ಅನ್ನುವಂಥ ಒಂದು ಅಪ್ಲಿಕೇಶನ್ ತುಂಬ ಫೇಮಸ್ ಇದೆ, ಅದು ಕ್ರೋಮ್ ಥರ ಬ್ರೌಸರ್ ಕೆಲಸ ಮಾಡುತ್ತೆ. ಸೊ ಈ ಅಪ್ಲಿಕೇಶನ್ ಫೇಮಸ್ ಇದೆ. ಇದಾದ ತಕ್ಷಣ ಇವರು 2ನೇ ವೈರಲ್ ಅಪ್ಲಿಕೇಶನ್ ಅದು ಇದೆ ಅರಟ್ಟೈ. ಸೊ ಇದು ತಮಿಳ್ನಾಡು ಬೇಸ್ಡ್ ಚೆನ್ನೈ ಕಂಪನಿ ಆಗಿರೋದ್ರಿಂದ ಅರಟ್ಟೈ ಅಂತ ಇವ್ರ ಭಾಷೆಯಲ್ಲಿ ತಮಿಳಿನೋದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಸೊ ನಾನು ಯಾವಾಗ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಅರಟ್ಟೈ ಮೀನಿಂಗ್ ಗೊತ್ತಾಯ್ತು ನನಗೆ, ಕ್ಯಾಶುವಲ್ ಚಾಟ್ ಅಂತ. ಸೊ ಏನಕ್ಕಪ್ಪ 2021 ಈ ಅಪ್ಲಿಕೇಶನ್ ಲಾಂಚ್ ಆಗಿತ್ತು, ಇವಾಗ ಟ್ರೆಂಡಿಂಗ್ ನಂಬರ್ 1 ಅಲ್ಲಿದೆ. ಮತ್ತು ಗೌರ್ಮೆಂಟ್ ಏನಕ್ಕೆ ಸಪೋರ್ಟ್ ಮಾಡ್ತಿದೆ ಅಂತ ಕೇಳಿದ್ರೆ, ಯಾವಾಗಿಂದ US ಅಲ್ಲಿ ಟ್ಯಾರಿಫ್ ಎಲ್ಲ ಹೆಚ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ನಮ್ಮ ದೇಶದ ಮೇಲೆ ಒತ್ತಾಯ ಬೀಳಕ್ಕೆ ಸ್ಟಾರ್ಟ್ ಆಯಿತು, ಆವಾಗಿಂದ ಗೌರ್ಮೆಂಟ್ ಎಲ್ಲೆಡೆ ಈ ನಮ್ಮ ಇಂಡಿಯನ್ ಅಪ್ಲಿಕೇಶನ್ಸ್ಗಳು, ಕಂಪ್ನೀಸ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಇದನ್ನು ಪ್ರೋಮೋಟ್ ಮಾಡ್ತಿದ್ದ. ಹೀಗಾಗಿ ಎಲ್ಲೆಡೆ ಇಂಟರ್ನೆಟ್ಟಲ್ಲಿ ವಾಟ್ಸಪ್ ಕಿಲ್ಲರು ಟ್ರೆಂಡಿಂಗ್ ನಂಬರ್ 1 ಅಪ್ಲಿಕೇಶನ್ ಅಂತ ಈ ಅರಟ್ಟೆ ಅಪ್ಲಿಕೇಶನ್ ತುಂಬ ಫೇಮಸ್ ಆಗಿದೆ. ಸೊ ಒಂದ್ಸರ್ತಿ ಈ ಅಪ್ಲಿಕೇಶನ್ ಹೇಗಿದೆ, ಇದನ್ನು ಹೇಗೆ ಯೂಸ್ ಮಾಡೋದು, ಇರುವಂಥ ಫೀಚರ್ಸ್ಗಳನ್ನ ಲೈವ್ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ಒಂದಿಗೆ ನಿಮ್ಮ ಮುಂದೆ ತೋರಿಸ್ಲಿದ್ದೀನಿ. ನನ್ನ ಫೋನಲ್ಲಿ ಮೊದಲು ನಾನು ಎಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಸರ್ಚಲ್ಲಿ ಅರಟ್ಟೆ ಅಂತ ಸರ್ಚ್ ಮಾಡ್ತೀನಿ. ಎಸ್, ಈ ಆಲ್ರೆಡಿ ಅಪ್ಲಿಕೇಶನ್ ನಾನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಕೋಬೋದು 38 MB ಇರುವಂಥ ಈ ಅಪ್ಲಿಕೇಶನು 1 ಮಿಲಿಯನ್ಗಿಂತ ಜಾಸ್ತಿ ಡೌನ್ಲೋಡ್ಸ್ಗಳಾಗಿದೆ. ಸೊ ಬೀಟಾ ಪ್ರೋಗ್ರಾಮ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಸೊ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಒಂದ್ಸರ್ತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅಗ್ರಿ ಕೊಟ್ಬಿಟ್ಟು ಒಂದ್ಸರ್ತಿ ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು, ಸೊ ಇನ್ಸ್ಟೆಂಟ್ಲಿ OTP ಬಂತು, ನಾನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟೆ. ಎಸ್, ಎಲ್ಲವನ್ನ ಒಂದ್ಸರ್ತಿ ಅಲೋ ಕೊಡಿ. ನೆಕ್ಸ್ಟ್ ಎಸ್, ತುಂಬ ಕ್ಲೀನ್ ಇಂಟರ್ಫೇಸ್ ಇದೆ ನೋಡ್ಕೋಬೋದು. ಸೊ ಮೊದಲು ಇಲ್ಲಿ ನಿಮಗೆ ಸ್ಟೋರೀಸ್ ಕಾಣಿಸುತ್ತೆ, ಮೀಟಿಂಗ್ಸ್ ಎಲ್ಲ ಕಾಣಿಸುತ್ತೆ, ಚಾರ್ಟ್ಸ್ ಕಾಣಿಸುತ್ತೆ, ಕಾಲ್ಸ್ ಇದೆ, ಆಲ್ಮೋಸ್ಟ್ ಸೇಮ್ ವಾಟ್ಸಪ್ ಥರನೇ ಇದೆ. ಸೊ 3 ಡಾಟ್ಸ್ ಓದಿ ಅಂದರೆ ನಿಮ್ಮ ಎಲ್ಲ ಮೇನ್ ಪ್ರೊಫೈಲ್ ಕಾಣಿಸುತ್ತೆ. ಸೊ ಇಲ್ಲಿ ಪಾಕೆಟು, ಸ್ಟಾರ್ಟೆಡು, ಮೆಸೇಜು, ಸೆಟ್ಟಿಂಗ್ಸಲ್ಲಿ ಕೂಡ ತುಂಬ ಬೇರೆ ಬೇರೆ ಫೀಚರ್ಸ್ನ ಕೂಡ ಕೊಡಿದ್ದಾರೆ. ಸೊ ಇಲ್ಲಿಂದ ನೀವು ಚೇಂಜಸ್ ಮಾಡ್ಕೋಬೋದು. ಸರ್ಚಲ್ಲಿ ಕಾಂಟ್ಯಾಕ್ಟ್ಸ್ಗಳಾಗಿರುತ್ತೆ, ಅದನ್ನೆಲ್ಲ ನೀವು ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ಸೊ ಮೊದಲಾಗಿ ಈ ಸ್ಟೋರೀಸ್ಗಳನ್ನ ಯಾವ ರೀತಿ ಆ್ಯಡ್ ಮಾಡೋದು ತೋರಿಸ್ತೀನಿ ನಿಮಗೆ. ಸೊ ಸ್ಟೋರೀಸಲ್ಲಿ ಹೋಗ್ಬಿಟ್ಟು ಸೇಮ್ ವಾಟ್ಸಪ್ ಥರನೇ ಎಲ್ಲ ಫೈಲ್ಸ್ನ ಅಲೋ ಕೊಟ್ಬಿಟ್ಟು, ಎಸ್, ಈ ರೀತಿ ನೀವು ಫೋಟೋಸ್ಗಳಲ್ಲಿ ಆರಾಮಾಗಿ ಸ್ಟೋರಿ ಹಾಕ್ಬೋದು. ಮತ್ತೊಂದು ಈ ಮೀಟಿಂಗ್ ಸೆಕ್ಷನಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ಅಂತ ಅನಿಸ್ತು. ಸೊ ಅಲ್ಲಿ ನೀವು ಮೀಟಿಂಗ್ಸಲ್ಲಿ ಲೈಕ್ ನೀವು ಈ ಗೂಗಲ್ ಮೀಟ್ ಆಗಿರಲಿ ಅಥವಾ ಸ್ಕೈಪ್ ಕಾಲ್ ಆಗಿರಲಿ, ಈ ರೀತಿ ಮೀಟಿಂಗ್ಸ್ಗಳಿಟ್ಬಿಟ್ಟು ಮೆನ್ಷನ್ ಕೂಡ ಮಾಡ್ಕೋಬೋದು. ಇವನ್ ಇಲ್ಲಿ ಜಾಯ್ನಿಂಗ್ ಆಗಿರಲಿ, ಮತ್ತು ಇದನ್ನು ಶೆಡ್ಯೂಲ್ ಕೂಡ ಮಾಡ್ಬೋದು. ಶೆಡ್ಯೂಲ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ನೋಟಿಫಿಕೇಶನ್ ಕೂಡ ಆಗುತ್ತೆ. ಇದು ಯಾರೆಲ್ಲ ಪ್ರೊಫೆಷನಲ್ ಯೂಸ್ ಮಾಡ್ತಾರೆ ಅವ್ರಿಗೆ ತುಂಬ ಯೂಸ್ಫುಲ್ ಇದೆ. ಇನ್ನು ಚಾಟ್ಸಲ್ಲಿ ಈಗ ಆಲ್ರೆಡಿ ನಾವು ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಸೊ ಯಾರಿಗಾದ್ರೂ ನಾನು ಮೆಸೇಜ್ ಮಾಡಬೇಕಾದ್ರೆ ಅವ್ರ ಹೆಸರನ್ನ ಸರ್ಚ್ ಮಾಡಿರ್ತೀನಿ. ಎಸ್, ಇಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದೆ. ಹೋಗಿ ಗುರು, ಕ್ಲಿಕ್ ಆಗೋಕ್ಕೂ ಸ್ವಲ್ಪ ಟೈಮ್ ತಗೊಳ್ತು. ಒಂದು ಮೆಸೇಜ್ ಇನ್ನೂ ಹೋಗ್ತಾ ಇಲ್ಲ. ಇಷ್ಟು ಡಿಲೇ ಆದರೆ ಹೆಂಗೆ ಗುರು, ಮೆಸೇಜ್ ಹೋಗೇ ಇಲ್ಲ ಇಲ್ಲಿ ಇನ್ನೂ. ಇವಾಗ 1 ಟಿಕ್ ಬಿತ್ತು, ಅವನು ಆನ್ಲೈನಲ್ಲಿ ಇಲ್ಲ. ಎಸ್, 1 ಮಿನಿಟ್ ಆಗೋ ಲಾಗಿದ್ದಾನೆ. ಸೊ ಇವಾಗ ಅವ್ನು ಮೆಸೇಜ್ ಹೋಯ್ತಪ್ಪ ಅಂದರೆ ಇಲ್ಲಿ ನನಗೆ ಬ್ಲೂ ಟಿಕ್ ಕೂಡ ಸಿಗುತ್ತೆ. ಸೊ ಈ ರೀತಿ ಮೆಸೇಜ್ ಹೋಗ್ತದೆ. ಮತ್ತೊಂದು ಸರ್ತಿ ಟ್ರೈ ಮಾಡೋಣ, ಕಂಟಿನ್ಯೂಸ್ಲಿ ಮೆಸೇಜ್ ಕಳ್ಸೋಣ. ಎಸ್, ಇವಾಗ ಸ್ಪೀಡ್ ಹೋಗ್ತಿದೆ ನೋಡ್ಕೋಬೋದು. ಸ್ಟಿಲ್ ನನ್ನ ಪ್ರತಿ ಮೆಸೇಜ್ಗೆ ಏನಿಲ್ಲ ಅಂದರೂ ಇದು ಒಂದು 3-4 ಸೆಕೆಂಡ್ ಟೈಮ್ ತೊಗೊಳುತ್ತೆ. ಸ್ವಲ್ಪ ಇಲ್ಲಿ ಡಿಲೇ ಇದೆ. ಇದು ಮೇ ಬಿ ಹೋಪ್ಫುಲಿ ಹೊಸ ಅಪ್ಡೇಟ್ಸಲ್ಲಿ ಫಿಕ್ಸ್ ಆಗ್ಬೋದು. ಇನ್ನು ಒಂದು ಸರ್ತಿ ನಾನು ಡೈರೆಕ್ಟ್ಲಿ ಲೈವ್ ಕಾಲೇ ಮಾಡ್ತೀನಿ, ಆಯಿತಾ. ಸೊ ಜಸ್ಟ್ ಕಾಲ್ ಮಾಡ್ತೀನಿ. ಎಸ್, ಇಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಇದೆ. ಹಲೋ, ಸೌಂಡ್ ಕೆಲಸ ಆಯ್ತು ನಂದು ಕ್ಲಿಯರ್ ಜೋರ್. ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ರಿ ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ರೀತಿ ಆಡಿಯೋ ಕಾಲ್ ಹೇಳಿದ್ದು ನಾರ್ಮಲಾಗಿ ಬರ್ತಾ ಇದೆ. ಇನ್ನು ಸದ್ಯಕ್ಕೆ ನಾನು ವೀಡಿಯೋ ಕಾಲ್ ಕೂಡ ಮಾಡ್ತೀನಿ. ಕನೆಕ್ಟ್ ಆಗ್ತಿದೆಯಲ್ವ ಅನ್ನೋದು ಡೌಟ್ ನನಗೆ. ಎಸ್, ಇಲ್ಲಿ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇದೆ. ಗೌಡ್ರ ನಮಸ್ಕಾರ. ನಮಸ್ಕಾರ ರೀ ಅಣ್ಣ. ಯಾವ ಮಾಡ್ತೀರಿ? ಯಾನ್ ವಿಡಿಯೋ ಶೂಟ್ ಮಾಡ್ತೀವಿ ನೋಡ್ರಿ. ಕ್ವಾಲಿಟಿ ಎಲ್ಲ ಹೆಂಗೈತಿ ವಿಡಿಯೋ? ಮಸ್ತ್ ಐತ್ರಿ. ಬರತ್ತೆ ಬೆಂಕಿ. ನಮಸ್ಕಾರ. ಎಸ್, ಆಡಿಯೋ ವಿಡಿಯೋ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ, ಇದರಲ್ಲಿ ಯಾವುದೇ ಇಶ್ಯೂ ಇಲ್ಲ. ಇನ್ನು ಜಸ್ಟ್ ನೀವು ಚಾರ್ಟ್ಸ್ ಹೋಗ್ಬಿಟ್ಟು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಿಮ್ಮದೇ ಆದ ಈ ಚಾನಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು. ಸೇಮ್ ವಾಟ್ಸಪ್ ಥರ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋಬೋದು. ಗ್ರೂಪಲ್ಲಿ ಮತ್ತೊಂದು ಎಕ್ಸ್ಟ್ರಾ ಫೀಚರ್, ಇಲ್ಲಿ 1000 ಮೆಂಬರ್ಸ್ನ ಆ್ಯಡ್ ಮಾಡಿಕೊಂಡು ಓನರ್ ಅಂತ ಒಂದು ಪಾಯಿಂಟ್ ಇದೆ. ನೀವು ಕ್ರಿಯೇಟ್ ಮಾಡಿದ್ರೆ ಅಂದರೆ ನೀವೇ ಓನರ್ ಇರ್ತಾರೆ. ಮತ್ತು ನೀವು ಇಲ್ಲಿ ಅಡ್ಮಿನ್ಸ್ನ ಕೂಡ ಬೇರೆಯವ್ರು ಮಾಡ್ಕೋಬೋದು. ಮತ್ತು ಅಡ್ಮಿನ್ಸ್ನ ರಿಮೂವ್ ಮಾಡೋಕ್ಕೆ ಮೇನ್ ಓನರ್ ಹತ್ರ ಮಾತ್ರ ಪರ್ಮಿಷನ್ ಇರುತ್ತೆ. ಸೊ ಇದು ಬಿಸ್ನೆಸ್ಸಲ್ಲಿ ತುಂಬ ಯೂಸ್ ಆಗುತ್ತೆ. ಇದನ್ನ ಬಿಟ್ಟರೆ ನೀವು ಕೇಳ್ಬೋದು, ಈ ವಾಟ್ಸಪ್ಪಲ್ಲಿ ಮತ್ತು ಈ ಅರಟೈಲ್ ಏನು
ಡಿಫ್ರೆನ್ಸ್ ಇದೆಯಪ್ಪ ಅಂತ ಕೇಳಿದ್ರೆ ಇಲ್ಲಿ ಮೇನ್ ಡಿಫ್ರೆನ್ಸ್ ಒಂದು ಪ್ರೈವಸಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ವಾಟ್ಸಪ್ಪಲ್ಲಿ ನಿಮ್ಮ ಎಲ್ಲ ಮೆಸೇಜಸ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಈ ಎ ಇಂದ ಹಾಯ್ ಅಂತ ಮೆಸೇಜ್ ಬಿ ಕಳಿಸ್ತಿದ್ದೀರಾ ಅಂತಂದರೆ ಬಿ ಡಿವೈಸ್ಗೆ, ಸೊ ಇಲ್ಲಿ ಎ ಡಿವೈಸ್ನ ಹಾಯ್ ಮೆಸೇಜ್ ಇವನು ಒಬ್ಬನೇ ಓದ್ಕೋಬೋದು. ಇದನ್ನ ಬಿಟ್ಟರೆ ಸರ್ವರಲ್ಲಿ ಅಂದರೆ ಇಂಟರ್ನೆಟಲ್ಲಿ ಟ್ರಾವೆಲ್ ಆಗ್ತಿರುತ್ತೆ, ಇದೊಂದು ಯುನೀಕ್ ಕೋಡಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದು ಸರ್ವರಲ್ಲಿ ಸೇವ್ ಇರುತ್ತೆ. ಸೊ ಇದನ್ನು ಯಾರಿಗಂದರೆ ಯಾರಿಗೂ ನೋಡೋಕ್ಕಾಗಲ್ಲ. ಸೊ ಈ ಎ ಮೆಸೇಜ್ನ ಕಳಿಸಿದವನು ಇನ್ಗೇನು ಮೆಸೇಜ್ ಇವ್ನು ಗೊತ್ತಿರುತ್ತೆ, ಬಿಟ್ಟರೆ ಬಿನಲ್ಲಿ ಏನು ರಿಸೀವ್ ಆಗಿರುತ್ತೆ ಇವ್ನಿಗೆ ಮಾತ್ರ ಗೊತ್ತಾಗುತ್ತೆ. ಇನ್ ಕೇಸ್ ನಿಮ್ಮ ಸರ್ವರ್ನ ಯಾರಾದರೂ ಹ್ಯಾಕ್ ಮಾಡಿದ್ದಾರೆ, ಸೊ ನಿಮ್ಮ ಮೆಸೇಜ್ನ ಟ್ರ್ಯಾಕ್ ಮಾಡೋಕ್ಕೆ ನಿಮ್ಮ ಸರ್ವರ್ ನೋಡ್ತಿದ್ದಾರಪ್ಪ ಅಂದರೆ ಅವ್ರಿಗೆ ನಿಮ್ಮ ಮೆಸೇಜ್ಗಳು ಯಾವುದೇ ಲೈವ್ ಆಗಿ ಕಾಣಿಸಲ್ಲ, ಜಸ್ಟ್ ಆ ಸರ್ವರ್ ಇರುವಂಥ ಒಂದು ಯುನೀಕ್ ಕೋಡ್ ಕಾಣಿಸುತ್ತೆ. ಸೊ ಈ ಕೋಡ್ನ ಯಾರಿಂದನೂ ಮೆಸೇಜಾಗಿ ಕನ್ವರ್ಟ್ ಮಾಡೋಕ್ಕೆ ಇಂಪಾಸಿಬಲ್ ಇದೆ ಅಂತ ಮೆಟಾ ಹೇಳುತ್ತೆ. ಸೊ ಇದು ಅಷ್ಟೊಂದು ಈಸಿ ಕೂಡ ಅಲ್ಲ, ಮತ್ತು ಇದನ್ನು ಯಾರಿಂದನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಹತ್ರ ಮತ್ತೊಂದು ಚಿಕ್ಕ ಎಕ್ಸಾಂಪಲ್ ಇದೆ, ಮತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಇದೆ. ಸೇಮ್ ಇದೇ ರೀತಿ ನಮ್ಮ ಈ ಸ್ನ್ಯಾಪ್ಚಾಟ್ ಇದೆ ನೋಡಿ, ಸ್ನ್ಯಾಪ್ಚಾಟ್ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ ದೇಶದಲ್ಲಿ. ಸೊ ಇಲ್ಲಿ ಇವರು ನಮ್ಮ ಟೆಕ್ಸ್ಟ್ಗೆಲ್ಲ ತುಂಬ ಎನ್ಕ್ರಿಪ್ಟೆಡ್ ಇದೆ, ಸೊ ಯಾರಿಗೂ ತೋರಿಸಲ್ಲ ಹೀಗೆ ಅಂತ ಎಲ್ಲ ಕಡೆ ಇವರು ಹೈಲೈಟ್ ಮಾಡ್ತಾರೆ. ಬಟ್ ರೀಸೆಂಟ್ಲಿ ಏನಂದರೆ 1-2 ವರ್ಷಗಳಿಂದನೇ ಆದಿತ್ಯ ವರ್ಮಾ ಎನ್ನುವಂಥ ಒಬ್ಬ ಸ್ಟೂಡೆಂಟ್ ಇಂಡಿಯಾದಿಂದ ಸ್ಪೇನ್ಗೂ ಅಥವಾ ಸ್ಪೇನ್ದಿಂದ ಬೇರೆ ಯಾವುದೊಂದು ದೇಶಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಫ್ಲೈಟ್ ಟೇಕ್ ಆಫ್ ಆಗೋ ಸಮಯದಲ್ಲಿ ಒಂದು XYZ ನಾನು ಇಂಥ ಟೀಮಿಂದ ಒಬ್ಬ ಮನುಷ್ಯ ಇದ್ದೀನಿ ಜೋಕ್ ಮಾಡ್ತಾ ಅವ್ನ ಫ್ರೆಂಡಿಗೆ ಮೆಸೇಜ್ ಕಳಿಸ್ತಿದ್ದಾನೆ, ನಾನು ಇಂಥ ಒಂದು ಟೀಮಿಂದ ಮೆಸೇಜ್ ಮಾಡ್ತಾ ಇದ್ದೀನಿ, ನಾನು ಹಿಂಗಿದ್ದೀನಿ XYZ ವರ್ಡ್ನ ಯೂಸ್ ಮಾಡಿಕೊಂಡು ಅವ್ನಿಗೆ ಮೆಸೇಜ್ ಮಾಡ್ತಿದ್ದಾನೆ. ಮತ್ತು ನಿಮ್ಮ ಪ್ಲೇನ್ ಕೆಳಗಡೆ ನಾವು XYZ ಒಂದು ಮೆಟೀರಿಯಲ್ನ ಸೆಟ್ ಮಾಡಿದ್ವಿ, ಸೊ ಇದು ಎಕ್ಸ್ಪ್ಲೋರ್ ಆಗುತ್ತೆ, ಸೊ ಈ ರೀತಿ ಹಾಗೆ ಹಾಗೆ ಅಂತ ಜೋಕ್ ಮಾಡ್ತಾ ಜಸ್ಟ್ ಎರಡು ಟೆಕ್ಸ್ಟ್ನ ಸ್ನ್ಯಾಪ್ಚಾಟಲ್ಲಿ ಕಳಿಸಿದ್ದಾನೆ. ಸೊ ಈ ಟೆಕ್ಸ್ಟ್ನ ತೊಗೊಂಡು ಸ್ಪೇನ್ ಅವರು ಇನ್ಸ್ಟೆಂಟ್ಲಿ ಆ ಮೆಸೇಜ್ಗಳನ್ನ ಹೈಜಾಕ್ ಮಾಡಿಬಿಟ್ಟು ಇಲ್ಲಿ ಎನ್ಕ್ರಿಪ್ಟೆಡ್ ಇದೆ, ಬಟ್ ಮತ್ತೊವ್ರಿಗೆ ಮೆಸೇಜ್ ಹೆಂಗೆ ಕಾಣಿಸುತ್ತೆ ಹೇಳಿ. ಸೊ ಇದರರ್ಥ ಇಲ್ಲಿ ಎನ್ಕ್ರಿಪ್ಟೆಡ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಅವನ್ನ ಹೈಜಾಕ್ ಮಾಡಿಬಿಟ್ಟು ಆ ಮೆಸೇಜ್ನ ಹೈಜಾಕ್ ಮಾಡಿಬಿಟ್ಟು ಇನ್ಸ್ಟೆಂಟ್ಲಿ ಆ ಫ್ಲೈಟ್ ಏನು ಹೋಗ್ತಾ ಇತ್ತು ನೋಡಿ ಅದನ್ನು ಸೇವ್ ಮಾಡೋಕ್ಕೆ ಸ್ಪೇನ್ ಗೌರ್ಮೆಂಟು 2 ಫೈಟರ್ ಜೆಟ್ನ ಕಳಿಸುತ್ತೆ. ಈ ಫೈಟರ್ ಜೆಟ್ಗೆ ಒಂದು ಸರ್ತಿ ಅದು ಹಾರಿ ಕೆಳಗೆ ಬರಬೇಕಪ್ಪ ಅಂದರೆ ₹1,00,00,000 ಖರ್ಚು ಮಾಡುತ್ತೆ. ಸೊ ಇನ್ಸ್ಟೆಂಟ್ಲಿ ಸ್ಪೇನಲ್ಲಿ ಇದು ಯಾವಾಗ ಲ್ಯಾಂಡ್ ಆಯಿತು ಫ್ಲೈಟ್, ಆವಾಗ ಆದಿತ್ಯ ವರ್ಮನ ಇನ್ಸ್ಟೆಂಟ್ಲಿ ಅರೆಸ್ಟ್ ಮಾಡಿಬಿಟ್ಟು ಅವನಿಗೆ ಜೈಲ್ ಶಿಕ್ಷೆ ಕೊಟ್ಬಿಟ್ಟು 2-3 ಕೋಟಿ ಏನೋ ಫೈನ್ ಕಟ್ಟಿದ್ರು. ಬಿಕಾಸ್ ಆ ಫೈಟರ್ ಜೆಟ್ ದುಡ್ಡು ಕೊಡಬೇಕಲ್ವಾ, ಸುಮ್ಮನೆ ಜೋಕಿಂಗ್ ಮೆಸೇಜ್ ಇತ್ತಂತ ಗೊತ್ತಾದಾಗ ದಂಡ ಕೂಡ ಕಟ್ಟಿದ್ರು, ಜೈಲ್ ಶಿಕ್ಷೆ ಕೂಡ ಆಯಿತು. ಆದರೆ ನಾನು ಇದುವರೆಗೆ ನ್ಯೂಸಲ್ಲಿ ತುಂಬ ಲೀಕ್ಸ್ಗಳು, ಡೇಟಾ ಪ್ರಾಬ್ಲಮ್ ಮೆಟಾ ಕಡೆಯಿಂದ ತುಂಬ ನೋಡ್ಕೊಂಡಿದ್ದೀನಿ. ಬಟ್ ಈ ಎನ್ಕ್ರಿಪ್ಟೆಡ್ ಮೆಸೇಜಲ್ಲಿ ವಾಟ್ಸಪ್ನ ಇಂಥ ದೊಡ್ಡ ಸ್ಕ್ಯಾಮ್ಸ್ಗಳು ನಾನು ಯಾವುದೂ ನೋಡ್ಕೊಂಡಿಲ್ಲ. ಸೊ ಇಲ್ಲಿ ಸೆಕ್ಯೂರ್ ಆಗಿದೆ, ಟಾಪು ಬೆಂಕಿ ಅಂತ ಹೇಳ್ತಾ ಇಲ್ಲ. ಸೊ ಇವ್ರ ಹತ್ರ ಎಲ್ಲ ಡೇಟಾ ಇರುತ್ತೆ. ಮೆಟಾ ಅಂದರೆ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ನೀವೇನೆಲ್ಲ ಮಾಡ್ತಿದ್ದೀರಾ ಇಲ್ಲಿ ಆಲ್ಮೋಸ್ಟ್ ಇವ್ರ ಎಲ್ಲ ಡೇಟಾ ಇವ್ರ ಹತ್ರ ಇರುತ್ತೆ. ಬಟ್ ಈ ರೀತಿ ಸ್ಕ್ಯಾಮ್ಸ್ಗಳು ದೊಡ್ಡದಾಗಿ ಯಾವುದು ನಮಗೆ ವಾಟ್ಸಪ್ ಕಡೆಯಿಂದ ಕಾಣಿಸಿಲ್ಲ. ಆದರೆ ಅರಟೈ ಅಪ್ಲಿಕೇಶನು ಓಪನ್ಲಿ ಹೇಳ್ತಾ ಇದೆ ನಮ್ಮ ಹತ್ರ ಯಾವುದೇ ಎನ್ಕ್ರಿಪ್ಟೆಡ್ ಮೆಸೇಜಸ್ಗಳು ಇಲ್ಲ, ಎಲ್ಲ ಓಪನ್ಲಿ ಒಂಥರ ಇರುತ್ತಪ್ಪ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಾವು ಎನ್ಕ್ರಿಪ್ಟೆಡ್ ಕೊಡ್ತಾ ಇಲ್ಲ. ಬಟ್ ನೀವು ಮೆಸೇಜ್ನ ಸೇಫ್ಲಿ ಸೆಕ್ಯೂರಾಗಿ ಚಾಟ್ ಮಾಡ್ಕೋಬೋದು, ಮೆಸೇಜ್ನ ಕಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲ ಮೆಸೇಜ್ಗಳು ಇನ್ ಕೇಸ್ ನಾಳೆ ಗೌರ್ಮೆಂಟ್ ಏನಾದರೂ ಬೇಕಾಯ್ತಪ್ಪ ಅಂದರೆ ಈ ಅಪ್ಲಿಕೇಶನ್ಸ್ಗಳು ಅದನ್ನ ಗೊತ್ತಿದ್ದಾಗೆ ಶೇರ್ ಮಾಡಲೇಬೇಕು. ಸೊ ಅರಟೆ ಅಪ್ಲಿಕೇಶನ್ ಇಲ್ಲೇ ನನಗೆ ಮೈನಸ್ ಅನಿಸಿದ್ದು, ಮತ್ತು ಇಲ್ಲಿ ತುಂಬ ಸೆಕ್ಯೂರ್ ಆಗಿದೆಯಪ್ಪ ಅಂತ ನನಗೆ ಅನಿಸಲಿಲ್ಲ. ಇದು ಒಂದೇ ಪಾರ್ಟಲ್ಲಿ, ಅದರ್ವೈಸ್ ಇದು ನಮ್ಮ ದೇಶದ ಅಪ್ಲಿಕೇಶನ್ ಇದೆ ಗುರು, ಇದನ್ನು ನಾವು ಸಪೋರ್ಟ್ ಮಾಡೋಣ, ಇದನ್ನು ಬೆಳೆಸೋಣ. ಬಟ್ ಇಲ್ಲಿ ಕೂಡ ನನಗೊಂದು ಭಯ ಏನಾಗುತ್ತೆ ಅಂದರೆ ರೀಸೆಂಟ್ಲಿನೇ ನಾವು ಒಂದು 2-3 ವರ್ಷಗಳಿಂದ ಹೈಕ್ ಚಾಟ್ನ ನೋಡಿದ್ವಿ, ನಾನು ತುಂಬ ಯೂಸ್ ಮಾಡ್ತಿದ್ದೆ ಕಾಲೇಜ್ ಟೈಮಲ್ಲಿ. ಸೊ ಅದು ಎಷ್ಟರ ಮಟ್ಟಿಗೆ ಹೈಪಲ್ಲಿ ಇತ್ತಪ್ಪ ಅಂದರೆ ವಾಟ್ಸಪ್ಗಿಂತನೂ ಹೆವಿ ಜನ ಯೂಸ್ ಮಾಡ್ತಿರೋದನ್ನ ಒನ್ ಟೈಮಲ್ಲಿ. ಬಟ್ ಅದ್ರ ಬರ್ತಾ ಅದರಂಥ ಈ ಇಮೋಜಿಸ್ಗಳಿಗೆ ತುಂಬ ಫೇಮಸ್ ಇತ್ತು. ಸೊ ಇದು ಕೂಡ ಒಂದು ಭಾರತದ ಕಂಪ್ನಿ ಇತ್ತು, ಬಟ್ ಡೇಟಾಗಳನ್ನು ಇಟ್ಕೊಂಡು ಹೊರ ದೇಶಕ್ಕೆಲ್ಲ ಸೆಲ್ ಮಾಡಿ ದೇಶದಲ್ಲೇ ಸೆಲ್ ಮಾಡಿಬಿಟ್ಟು ಏನೇನೋ ಲಫ್ಡಾಗಳನ್ನ ಮಾಡಿಕೊಂಡು ಇವರು ಹೊಗೆ ಹಾಕ್ಕೊಂಡ್ರು. ಸೇಮ್ ಇದಾದ ತಕ್ಷಣ ಈ ಎನ್ನುವಂಥ ಒಂದು ಅಪ್ಲಿಕೇಶನ್ ಇತ್ತಾಯ್ತಾ, ಇದು ಟ್ವಿಟ್ಟರ್ಗೆ ಹೆವಿ ಟಕ್ಕರ್ ಕೊಟ್ಟಿತ್ತು. ತುಂಬ ಜನ ನಂಬಿಕೆ ಕೊಟ್ಟರು, ಟ್ರಸ್ಟ್ ಮಾಡಿದ್ರು, ನಮ್ಮ ದೇಶದ ಅಪ್ಲಿಕೇಶನ್ ಹಾಕೊಂಡ್ರು. ಬಟ್ ಇವರು ಕೂಡ ಎಲ್ಲ ಡೇಟಾಗಳನ್ನ ಕೊಟ್ಬಿಟ್ಟು ಎಷ್ಟೋ ಲಕ್ಷಾಂತರ ಜನ ಡೇಟಾನ ಎಲ್ಲೋ ಸೆಲ್ ಮಾಡಿಬಿಟ್ಟು ಇವಾಗ ಇವರು ಕೂಡ ಹೊಗೆ ಹಾಕ್ಕೊಂಡಿದ್ದಾರೆ. ಸೊ ಈ ರೀತಿ ಈ ಅರಟೆ ಅಪ್ಲಿಕೇಶನ್ ಜೊತೆ ಆಗಬಾರ್ದಪ್ಪ ಅಂತ ಅಂದ್ಕೊಂಡು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಗೊತ್ತಿಲ್ಲ ಇದು ಕೂಡ ಆ ರೀತಿ ಆದರೂ ಆಗಬಹುದು. ಸೊ ಅದಕ್ಕೆ ನೀವು ಎನ್ಕ್ರಿಪ್ಟೆಡ್ ಮೆಸೇಜ್ಗಳು ಬೇಕಪ್ಪ, ನೀವು ನೆಕ್ಸ್ಟ್ ಲೆವೆಲ್ ಪ್ರೋ ಲೆವೆಲ್ ಕಾಲಿಂಗು, ವಿಡಿಯೋ ಕಾಲು, ಚಾಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ನೀವು ಸದ್ಯಕ್ಕೆ ಎಲ್ಲಿದ್ದೀರ ನೋಡಿ ಅಲ್ಲೇ ಸೇಫ್ ಆಗಿದ್ದೀರ ಅಂತ ನನಗನ್ಸುತ್ತೆ. ಏನು ಕ್ಯಾಶುವಲ್ ಆಗಿ ಟೆಕ್ಸ್ಟ್ ಮಾಡ್ತೀರಾ, ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ಗಳು ಬೇಕು, ನಮ್ಮ ದೇಶಕ್ಕೆ ದೇಶಾಭಿಮಾನಿ ನೀವು ಫುಲ್ ಡೀಪ್ಲಿ ಸಪೋರ್ಟ್ ಮಾಡಬೇಕಪ್ಪ ಅಂದರೆ ಅರಟೈ ಆ್ಯಪ್ಲಿ
ಅಪ್ಲಿಕೇಶನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಆಗಿತ್ತು ಆಯಿತಾ. ಸೊ ಇದು ನಾನು ಹೈಲೈಟ್ ಮಾಡಿಬಿಟ್ಟು ನಮ್ಮ ದೇಶದ ಅಪ್ಲಿಕೇಶನು ಹಂಗೆ ಹಿಂಗೆ ಅಂತ ನಾನು ಹೋಗೋಕ್ಕಿಂತ ರಿಯಾಲಿಟಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಬಾಕಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ಇದೆ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೀವು ಅರಟ್ಟೆ ಅಪ್ಲಿಕೇಶನ್ ಬೆಟರ್ ಅನ್ಸುತ್ತಾ, ಇನ್ಸ್ಟಾಗ್ರಾಮ್ ಬೆಟರ್ ಅನ್ಸುತ್ತಾ, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ನಮ್ಮ ಅಪ್ಲಿಕೇಶನ್ ಎಲ್ಲ ಫೋನ್ಸ್ಗಳು ಸಿಗುತ್ತೆ. ಇದ್ರಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಥವಾ ಚಾಟಿಂಗೇ ಬೇಡ ಆಗೋರು. ಸೊ ನಿಮ್ಮ ಕಮೆಂಟ್ಸ್ಗಳನ್ನ ಓದೋಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದೀನಿ. ಡೆಫಿನೆಟ್ ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ಈ ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸಿಗೋಣಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಸ್ಟ್ ಆನೆಸ್ಟ್ ಖತರ್ನಾಕ್ ವಿಡಿಯೋದೊಂದಿಗೆ. ರೆಡಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.